ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಬಿಟ್ವೀನ್ ದಿಸ್ ಆ್ಯಂಡ್ ದ್ಯಾಟ್. ನಾನು ಒಬ್ಬಳೇ ಬಸ್ಸಲ್ಲಿ ಕೂತ್ಕೊಂಡು ಎಲ್ಲಿ ಹೋಗ್ತಿದ್ದೀನಂತ ನೀವು ಯೋಚಿಸ್ತಿದ್ದೀರಾ? ಈ ಸಲ ನಾನು ಒಬ್ಬಳೇ ಎಲ್ಲೂ ಹೋಗ್ತಿಲ್ಲ, ಹಾಗೂ ನನ್ನ ಹಸ್ಬೆಂಡ್ ಜೊತೆನೂ ಹೋಗ್ತಿಲ್ಲ. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಫೈನಲಿ ನಾವು ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಇದು ತುಂಬ ವರ್ಷಗಳ ನಂತರ ಇವತ್ತಿಗೆ ಇದು ಐ ಥಿಂಕ್ ಎಕ್ಸಿಕ್ಯೂಟ್ ಆಯಿತು. ನಾವೊಂದು ರ್ಯಾಂಡಮ್ ಆಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದೇ ಟ್ರಿಪ್ಪಿನ ವ್ಲಾಗ್ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಒನ್ ಆಫ್ ದ ಮೋಸ್ಟ್ ಹೋಲಿ ಪ್ಲೇಸ್, ಜ್ಯೋತಿರ್ಲಿಂಗ ಇರುವಂತಹ ಸ್ಥಳ ರಾಮೇಶ್ವರಂ. ಹೌದು, ತಮಿಳುನಾಡಿನಲ್ಲಿರುವಂತಹ ರಾಮೇಶ್ವರಮಿಗೆ ನಾವು ಹೋಗ್ತಾ ಇದ್ದೀವಿ. ಯಾಕೆ ರಾಮೇಶ್ವರಂ ಸೆಲೆಕ್ಟ್ ಮಾಡಿದ್ವಿ ಅಂತ ಕೇಳಿದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ರೀಸನ್ ಏನೂ ಇಲ್ಲ. ದಿಸ್ ಇಸ್ ಅ ವೆರಿ ವೆರಿ ಲಾಸ್ಟ್ ಮೂಮೆಂಟ್ ಪ್ಲ್ಯಾನಿಂಗ್. ಹೌದು, ನಾವಿಬ್ಬರೇ ಹುಡುಗಿಯರು ಹೋಗೋದು, ಸೊ ಕ್ಯಾಬಲ್ಲಿ ಹೋಗೋದು ಸೇಫ್ ಅಲ್ಲ. ಎಲ್ಲ ಸೇಫ್ಟಿ ಮೆಷರ್ಸ್ ನೋಡಿಕೊಂಡು ನಾವು ಬುಕ್ ಮಾಡಿರೋದು ರೆಡ್ ಬಸ್ಸಿಂದ ಒಂದು ಸಿಂಪಲ್ ಆಗಿರೋ ಬಸ್ಸು. ಸೊ ಈ ಬಸ್ ಇಟ್ಕೊಂಡು ನಾವೀಗ ಎಂಟರ್ ಆಗ್ತಿದ್ದೀವಿ. ಈಗ ನೀವು ನೋಡ್ತಿದ್ದೀರಾ, ಇದು ನಮ್ಮ ರಾಮೇಶ್ವರಮಿಗೆ ಎಂಟ್ರಾಗುವಂಥ ಸಿಗುವಂಥ ದಿ ಮೋಸ್ಟ್ ಫೇಮಸ್ ಪಂಬನ್ ಬ್ರಿಡ್ಜ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀವಿ, ಇನ್ನು ನೆಕ್ಸ್ಟ್ ಫ್ಯೂ ವೀಡಿಯೋಸಲ್ಲಿ ನೋಡಿ. ಸೊ ಇದೀಗ ನಾನು ನಿಮಗೆ ಸ್ವಲ್ಪ ಬಸ್ ಇದು ಕ್ಲಿಪ್ಸ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ಬಸ್ ಸರ್ವಿಸ್ ಬಂದುಬಿಟ್ಟು, ಬಸ್ ಕ್ವಾಲಿಟಿ ಬಂದುಬಿಟ್ಟು ಎಲ್ಲ ಸುಪೀರಿಯರ್ ಆಗಿತ್ತು. ಯಾವುದೇ ರೀತಿಯ ಸಮಸ್ಯೆ ನಮಗೆ ಆಗಿರಲಿಲ್ಲ. ನಾವು ಬಸ್ ಸ್ಟಾಪಿಂದ ಇಳಿದ ತಕ್ಷಣ ಅಲ್ಲೊಂದು ಚಿಕ್ಕ ಮಾರ್ಕೆಟ್ ಇತ್ತು. ಸೊ ನನಗೆ ಏನು ನೆನಪಿಗೆ ಬಂತಂದರೆ, ನಾನು ಆ್ಯಕ್ಚುಲಿ ಒಂದು ಸಲ್ವಾರ್ ಕಮೀಸ್ ಬಂದುಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಇತ್ತು. ಯಾಕಂದರೆ ಟೆಂಪಲಿಗೆ ಹೋದಾಗ ಸಲ್ವಾರ್ಸ್ ಎಲ್ಲ ಹಾಕಬೇಕಾಗುತ್ತೆ, ನಾನು ಮಿಸ್ ಮಾಡಿಬಿಟ್ಟೆ. ಸೊ ಅದಕ್ಕೋಸ್ಕರ ಬಂದು ನಾವು ಶಾಪಿಂಗ್ ಮಾಡಿಬಿಟ್ಟು ಇದ್ವಿ. विभीषण टेम्पल एक चैप्टर किधर है? हाँ, वो जगह जाएगा 1200 आटो का। कितना? 1200। ओके। बाद 2 समुद्र संगम। संगम कौन सा? वापस आएगा विभीषण टेम्पल। विभीषण टेम्पल। विभीषण। विभीषण। उसके बाद ये भी अब्दुल कलाम जी घर है। हाँ, वो हमारे होटल के पास ही है। हाँ, वो ठीक है। और कौन सा? और वो हनुमान टेम्पल वो पास में। हनुमान टेम्पल, पंचमुखी। हाँ, हनुमान टेम्पल, हाँ, फ्लोटिंग स्टोन, हाँ, राम कुंड, हाँ, राम मंदिर, हाँ, लक्ष्मण कुंड, ऑल प्लेसेस। विलोदी बीच। जी ये पूरा लोकल प्लेसेस। हाँ, विलोदी कितना इधर रामेश्वरम ಔಟ್ಸೈಡ್. ಇದೀಗ ನಾವು ನಮ್ಮ ಹೋಟೆಲ್ ರೂಮಿಗೆ ಎಂಟರ್ ಆಗ್ತಾ ಇದ್ದೀವಿ. ನೀವು ನೋಡ್ತಿರೋ ಹಾಗೆ ಪ್ರೀವಿಯಸ್ ಆಗಿ ನಾವು ಆಟೋ ಡ್ರೈವರ್ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ತೆಗಿತಿದ್ವಿ. ಯಾಕಂದರೆ ನಾವು ಏನು ಪ್ಲ್ಯಾನ್ ಮಾಡಿ ಬಂದಿರಲಿಲ್ಲ. ಹೇಗೆ ನಮ್ಮ ಟ್ರಿಪ್ ಮುಂದೆ ಹೋಗುತ್ತೋ ಅದೇ ರೀತಿ ನಾವು ಹೋಗೋಣ ಅಂತ ಇದ್ವಿ. ನಮ್ಮ ದಾರಿಗೆ ಏನು ಸಿಗುತ್ತೋ ಅದನ್ನೇ ನಾವು ಎಂಜಾಯ್ ಮಾಡೋಣ ಅಂತ. ಸೊ ನಾವು ಈಗ ಬುಕ್ ಮಾಡಿರೋಂಥ ಹೋಟೆಲ್ ಹೆಸರು ವಿನಾಯಕ ಅಂತ. ಬಹಳ ಒಳ್ಳೆ ರೇಟಿಂಗ್ಸ್ ಇದೆ ಆ್ಯಂಡ್ ಕ್ಲೀನ್ಲಿನೆಸ್ ಎಲ್ಲ ಚೆನ್ನಾಗಿತ್ತು. ಹೇಗೂ ನಾವು ಬರೀ 1-2 ದಿನ ಸ್ಟೇ ಮಾಡೋದು, ಸೊ ಅದಕ್ಕೋಸ್ಕರ ಈ ಹೋಟೆಲ್ ಬುಕ್ ಮಾಡಿದ್ವಿ. ಆ್ಯಂಡ್ ಈ ಒಂದು ಹೋಟೆಲಿನ ಹತ್ರನೇ ನಮ್ಮದು ಟೆಂಪಲ್ಲು ಮತ್ತು ಅಬ್ದುಲ್ ಕಲಾಂ ಮನೆ ಇದೆಲ್ಲ ಹತ್ತಿರದಲ್ಲೇ ಇರುವಂಥದ್ದು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಬುಕ್ ದಿಸ್ ಪರ್ಟಿಕ್ಯುಲರ್ ಹೋಟೆಲ್. ಮೊದಲನೇದಾಗಿ ನಮಗೆ ಹಸಿವೆ ಆಗ್ತಾ ಇತ್ತು ತುಂಬ, ಯಾಕಂದರೆ ನಾವು ಬೆಳಿಗ್ಗೆ ರೀಚ್ ಆಗಿದ್ವಿ. ನಾವು ಆ್ಯಕ್ಚುಲಿ 8 ಗಂಟೆಗೆ ರೀಚ್ ಆಗಬೇಕಿತ್ತು, ಬಟ್ ಬಸ್ ಡಿಲೇ ಆಗಿ 11 ಗಂಟೆಗೆ ರೀಚ್ ಆಗಿದ್ವಿ. ನಮ್ಮ ಹೋಟೆಲ್ ರೂಮ್ ಚೆಕ್ ಇನ್ ಬಂದುಬಿಟ್ಟು 12 o'clock ಆಗಿತ್ತು. ಸೊ ಆ ಟೈಮ್ ಒನ್ ಅವರ್ ಡ್ಯೂರೇಷನ್ ಇತ್ತು. ಅಲ್ಲೇ ನಾವು ಹತ್ತಿರದಲ್ಲೇ ಫ್ರೆಶ್ ಆಗಿಬಿಟ್ಟು ಇದೀಗ ಬ್ರೇಕ್ಫಾಸ್ಟ್ ಫಸ್ಟ್ ತಿನ್ನೋಣ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಬುಫೆ ರೂಮಿಗೆ ಬಂದಿದ್ದೀವಿ. 2-3 ಐಟಮ್ಸ್ ಇತ್ತು, ಅದರಲ್ಲೇ ಅಡ್ಜಸ್ಟ್ ಮಾಡಿದ್ವಿ ನಾವು. ಯಾಕಂದರೆ ನಮಗೂ ತುಂಬ ಹಸಿವಾಗ್ತಿತ್ತು, ಬೆಳಿಗ್ಗೆ ರೀಚ್ ಆದದಲ್ವ. ಸೊ ಏನು ಫುಡ್ ಐಟಮ್ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ನಾವು ನಂತರ ರೂಮಿನ ಒಳಗಡೆ ಹೋಗಿಬಿಟ್ಟು ಫ್ರೆಶ್ ಆಗಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಸೊ ಅರೌಂಡ್ 10 o'clock ನಾವು ರಾಮೇಶ್ವರಂ ರೀಚ್ ಆದ್ವಿ. ಅಲ್ಲಿಂದ ನಮ್ಮ ಹೋಟೆಲಿಗೆ 1 kilometer ಇತ್ತು. ಆಟೋದವರು ಆಲ್ಮೋಸ್ಟ್ 150 rupees ಚಾರ್ಜ್ ಮಾಡಿದ್ರು. ಎಕ್ಸಾಕ್ಟ್ಲಿ ಕರೆಕ್ಟಾದ ರೇಟ್ ಹೌದಾ ಅಲ್ವಾ ಅಂತ ನಮಗೂ ಗೊತ್ತಿರಲಿಲ್ಲ. 2-3 ಆಟೋದವ್ರ ಹತ್ರ ಕೇಳಿದಾಗ 150 rupees ಅಂತಾನೆ ಹೇಳಿದ್ರು. ಸೊ ವಿ ಅಸ್ಯೂಮ್ ಮೇಬಿ ದಟ್ಸ್ ದ ಪ್ರೈಸ್, ಒಂದು 20-30 rupees ಆಚೆ ಆಗಿರ್ಬೋದು. ದಟ್ಸ್ ಟೋಟಲಿ ಫೈನ್ ಅಂತ ಇಟ್ಬಿಟ್ಟು ನಾವು ಈಗ ರೂಮಿಗೆ ತಲುಪಿದ್ದೀವಿ. ಬಟ್ ಆ್ಯಕ್ಚುಲಿ ರೂಮ್ ಚೆಕ್ ಇನ್ ಟೈಮ್ ಇಸ್ 12. ನಾವೇನು ಮಾಡಿದ್ವಿ ಅಂದರೆ, ನಾಳೆ ನಮಗೆ ಇರುವಂತಹ ಫ್ರೀ ಬ್ರೇಕ್ಫಾಸ್ಟ್ ವಿ ರಿಕ್ವೆಸ್ಟೆಡ್ ದೆಮ್ ಫಾರ್ ಟುಡೇ. ಸೊ ಮಾರ್ನಿಂಗ್ ಟೈಮ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಂತರ ಬಿಫೋರ್ 12 ನಮಗೆ ಚೆಕ್ ಇನ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟರು. ಸೊ ದಟ್ಸ್ ಕೈಂಡ್ ಆಫ್ ದೆಮ್. ಆ್ಯಂಡ್ ಹಿಯರ್ ವಿ ಆರ್. ರೂಮ್ ಟೂರ್ ನಾನು ಆಲ್ರೆಡಿ ನಿಮಗೆ ಸ್ವಲ್ಪ ತೋರಿಸಿದ್ದೀನಿ. ಸೊ 2 ಸಪ್ರೇಟ್ ಬೆಡ್ ಈ ಥರ ಕೊಟ್ಟಿದ್ದಾರೆ. ಕಂಫರ್ಟೇಬಲ್ ಆಗಿರುವಂತಹ ಬೆಡ್. ಇಂಟೀರಿಯರ್ ಡೆಕೋರ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದ್ಬಿಟ್ಟು ಟೇಬಲ್ ಕೊಟ್ಟಿದ್ದಾರೆ. ಸೊ ನೀವೀಗ ಯೂಟ್ಯೂಬ್ ನೋಡಿಬಿಟ್ಟು ಮತ್ತೆ ರ್ಯಾಂಡಮ್ ಆಗಿ ಈ ಥರ ಟ್ರಿಪ್ ಮಾಡಿದರೆ ನಿಮಗೆ ಟೆಂಪಲ್ ಬರೋದೇ ಒಂದು ಮೋಟಿವ್ ಇದ್ದರೆ ಮತ್ತು ಸೈಟ್ ಸೀಯಿಂಗ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಇಲ್ಲ ಅಂದರೆ ವರಿ ಮಾಡಬೇಕಂತಿಲ್ಲ. ಯಾಕಂದರೆ ವಿನಾಯಕ ಪಾಪೇಸ್ ಹೋಟೆಲ್ ಅವರೇ ಈ ರೀತಿ ಏನೋ ಇನ್ಫಾರ್ಮೇಷನ್ ಅಂದರೆ ಎಲ್ಲೆಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ ಅಂತ ಒಂದು ಕಾಪಿ ನಿಮಗೆ ಕೊಟ್ಟಿರ್ತಾರೆ. ಇದನ್ನು ಯೂಸ್ ಮಾಡಬಹುದು. ನಾವು ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನಂದರೆ, ಇಲ್ಲಿ ನಾವು ಬರೋವಾಗ ಮೊದಲೇ ಕ್ಯಾಬ್ ಬುಕ್ ಮಾಡಬೇಕಾ, ಅಲ್ಲ ಅಂದರೆ ಇಲ್ಲಿ ಬಂದುಬಿಟ್ಟು ಮತ್ತೆ ಬುಕ್ ಮಾಡೋದಾ? ಸೊ ಇದೆಲ್ಲ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಅದನ್ನೆಲ್ಲ ನಾನು ನಿಮಗೀಗ ಸ್ವಲ್ಪ ಹೊತ್ತಲ್ಲಿ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಕೊಡ್ತೇನೆ. ಓಕೆ, ನಾನೀಗ ಸ್ಟಾರ್ಟಿಂಗಿಂದ ನಾವು ಹೇಗೆ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇವೆ ಅಂತ ಹೇಳ್ತೇನೆ. ಸೊ ನಾನಿವತ್ತು ತುಂಬ ವರ್ಷಗಳ ನಂತರ ನನ್ನ ಫ್ರೆಂಡ್ ಜೊತೆ ಆ್ಯಕ್ಚುಲಿ ರಾಮೇಶ್ವರಂ ಬರಬೇಕಂತ ಒಂದು ಸಡನ್ ಟ್ರಿಪ್ ಇದು ಪ್ಲ್ಯಾನ್ ಮಾಡಿದ್ದು. ಇಟ್ಸ್ ಕೈಂಡ್ ಆಫ್ ಲೈಕ್ ಅ ಬ್ಯಾಕ್ ಪ್ಯಾಕ್. ಬರೀ 1-2 ದಿವಸದಲ್ಲಿ ಪ್ಲ್ಯಾನ್ ಮಾಡಿರುವಂತಹ ಟ್ರಿಪ್. ಸೊ ರಾಮೇಶ್ವರಂ ಬರೋಕ್ಕೆ ನಿಮಗೆ 2-3 ಆಪ್ಷನ್ಗಳಿವೆ. ಯು ಕ್ಯಾನ್ ಕಮ್ ಫ್ರಮ್ ಟ್ರೈನ್, ಯು ಕ್ಯಾನ್ ಕಮ್ ಥ್ರೂ ಬಸ್. ನಾವು ಆಪ್ಟ್ ಮಾಡಿರುವಂಥದ್ದು ಬಸ್ಸಿಂದ. ಬೆಂಗಳೂರಿನಿಂದ ಅನ್ನೈ ಟ್ರಾವೆಲ್ಸ್ ಅನ್ನೋ ಬಸ್ಸಲ್ಲಿ ನಾನು ರೆಡ್ ಬಸ್ ಮೂಲಕ ಬುಕ್ಕಿಂಗ್ ಮಾಡಿದ್ದೇನೆ. ಅವ್ರ ರಿವ್ಯೂ ಎಲ್ಲ ಚೆನ್ನಾಗಿತ್ತು. ಬಸ್ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಕೆಲವು ಕ್ಲಿಪ್ಸ್ ತೋರಿಸಿದ್ದೆ. ಬಸ್ಸು ಅಷ್ಟೇ ಒಳ್ಳೆ ಬಸ್ಸು. ಡ್ರೈವರ್ ಆಗಿರಲಿ, ಅದರ ಕಂಡಕ್ಟರ್ ಆಗಿರಲಿ, ಎಲ್ಲರೂ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಬಸ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಅದ್ರ ಜೊತೆ ದೇ ವೇರ್ ವೆರಿ ಕೈಂಡ್ ಟು ಅಸ್. ಯಾಕಂದರೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಹುಡುಗಿಯರೇ ಟ್ರಾವೆಲ್ ಮಾಡ್ತಿರೋದಲ್ವಾ. ಸೊ ದೇ ವೇರ್ ವೆರಿ ಕೈಂಡ್ ಟು ಅಸ್ ಆಸ್ ವೆಲ್. ಅದ್ರ ನಂತರ ಬಸ್ಸಿಂದ ಇಳಿದ್ಬಿಟ್ಟು ನಾವು ಆಟೋ ತೆಗೆಯುವಾಗೂ ಅಷ್ಟೇ ಅವರೇ ರೆಕಮೆಂಡ್ ಮಾಡಿದ್ರು. ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಅದ್ರ ಮೊದಲು ಮಧ್ಯದಲ್ಲಿ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿದ್ರು. ಅದು ಅರೌಂಡ್ 11:30. ಸೊ ನೀವೀಗ ಸೋಲೋ ಟ್ರಾವೆಲರ್ ಅಂದರೆ ಹುಡುಗಿಯರು ಮಾತ್ರ, ಓನ್ಲಿ ವುಮೆನ್, ಇಫ್ ಯು ಆರ್ ಪ್ಲಾನಿಂಗ್ ಟು ಗೋ ಟು ರಾಮೇಶ್ವರಂ, ದೆನ್ 11:30ಗೆ ಸ್ಟಾಪ್ ಮಾಡ್ತಾರೆ. ಬಟ್ ನಾವು ಹೋಗಲಿಲ್ಲ ಆ ಟೈಮಿಗೆ, ಸ್ವಲ್ಪ ನಿದ್ದೆನೂ ಇತ್ತು. ದೆನ್ ಅರ್ಲಿ ಮಾರ್ನಿಂಗ್ ಪುನಃ ವಾಶ್ರೂಮಿಗೆ ಸ್ಟಾಪ್ ಮಾಡ್ತಾರೆ ಒಂದು ಬಸ್ ಸ್ಟಾಪ್ ಹತ್ರ. ಅದು ಎಕ್ಸಾಕ್ಟ್ಲಿ ಲೊಕೇಶನ್ ಗೊತ್ತಿಲ್ಲ. ಬಟ್ ಅದು ಪ್ಲೇಸ್ ಎಲ್ಲ ತುಂಬ ನೀಟಾಗಿತ್ತು, ವಾಶ್ರೂಮ್ ಎಲ್ಲ ತುಂಬ ನೀಟಾಗಿ ಇಟ್ಟಿದ್ರು. ಸೊ ಮಾರ್ನಿಂಗ್ 6:30 ಅಲ್ವಾ ಅಂತ ನಾವು ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಎಲ್ಲ ಆಗಿಬಿಟ್ಟು ಬಂದ್ವಿ. ಅದರ ನಂತರ ಇದು 12 hours ಜರ್ನಿ. ನಾವು ಕೂತ್ಕೊಂಡದ್ದು 9:30 ಸಿಲ್ಕ್ ಬೋರ್ಡಿಂದ. ನಾವು ರೀಚ್ ಆಗಿರುವ ಟೈಮ್ ಅರೌಂಡ್ 10 o'clock ಆಗಿದೆ. ರೀಚ್ ಆದ ತಕ್ಷಣ ಒಂದು ನನಗೆ ಆ್ಯಕ್ಚುಲಿ ಡ್ರೆಸ್ ಬೇಕಿತ್ತು, ಒಂದು ಟಾಪ್ ಅಂತ. ಸೊ ಅದನ್ನು ಪರ್ಚೇಸ್ ಮಾಡಿದ್ವಿ. ಅದರ ನಂತರ ನಾವು ಆಟೋ ಇಟ್ಕೊಂಡು ಡೈರೆಕ್ಟ್ ರೂಮಿಗೆ ಬಂದ್ವಿ. ಸೊ ರೂಮ್ ಟೂರ್ ಅಂತೂ ನೋಡಿದ್ದೀರಿ, ರೂಮು ಸಖತ್ತಾಗಿದೆ. ರೂಮ್ ಯಾವುದು, ಅದರ ಡೀಟೇಲ್ಸ್, ಅದರ ಹೆಸರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಇಟ್ ಇಸ್ ಕಾಲ್ಡ್ ಎಸ್ ವಿನಾಯಕ ಪಾಪೇಸ್ ರಾಮೇಶ್ವರಂ ಅಂತ. ರೂಮ್ ಒಳ್ಳೇದಿದೆ. ಫುಡ್ಡು ಅಷ್ಟೇ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಫುಡ್ಡು ಚೆನ್ನಾಗಿಯೇ ಇತ್ತು. ಇದು ವೆಜ್ ರೆಸ್ಟೋರೆಂಟ್. ಸೊ ಇಫ್ ಯು ಆರ್ ಅ ಪ್ಯೂರ್ ವೆಜಿಟೇರಿಯನ್ಸ್ ಆಲ್ಸೋ ಇಟ್ಸ್ ಹೈಲಿ ರೆಕಮೆಂಡೆಡ್ ಟು ವಿಸಿಟ್ ದಿಸ್ ಪ್ಲೇಸ್. ನೆಕ್ಸ್ಟ್ ಇವತ್ತಿನ ಪ್ಲಾನ್ ಏನಂತ ಹೇಳಿದರೆ, ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ಹೊತ್ತು. ಸೊ ಸ್ವಲ್ಪ ಬಿಸಿಲಿದೆ. ನಾವು ಹೊರಗಡೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ, ಬಿಸಿಲಿದೆ. ಸೊ ನೀವು ಜನರಲಿ ಯಾರಾದರೆ ಕ್ಯಾಬ್ ಡ್ರೈವರ್ಸಿಗೀಗ ಫೋನ್ ಮಾಡಿದ್ರೆ ಅವರು ಹೇಳ್ತಾರೆ ರಾಮೇಶ್ವರಂದಲ್ಲಿ ಇಡೀ ದಿನ ತಿರುಗುವಂಥದ್ದು ಏನಿಲ್ಲ, ಅಂದರೆ 5-6 hours ಸೈಟ್ ಸೀಯಿಂಗ್ ಎಲ್ಲ ಮಾಡಿ ಮುಗಿಸಿ ಬರ್ಬೋದಂತ. ಹವೆವರ್ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತ, ಇವತ್ತು ಒಂದಿನ ಇಲ್ಲಿ ಸ್ಟೇ ಮಾಡ್ತೀವಿ, ನಾಳೆ ನೈಟ್ ಬಿಡ್ತೀವಿ. ಸೊ ಇನ್ ದ್ಯಾಟ್ ವೇ ವಿ ವಿಲ್ ಗೆಟ್ 2 days, 2 ದಿನ ನಮ್ಮ ಕೈಯಲ್ಲಿರುತ್ತೆ. ನಾವು ತುಂಬ ಗಡಿಬಿಡಿಯಲ್ಲಿ ಇವತ್ತು ಬೆಳಿಗ್ಗೆಲ್ಲ ನೋಡಿ ನೈಟ್ ಬಿಡೋ ಪ್ಲ್ಯಾನ್ ಮಾಡಲಿಲ್ಲ, ಆರಾಮ್ಸೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು.
ಈಗ ನಾವು ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ, ಇವತ್ತು ಫಸ್ಟ್ ದಿನ ಆದ ಕಾರಣ ದೇವಸ್ಥಾನಕ್ಕೆ ಹೋಗ್ತೇವೆ. ನಾಳೆ January 15 ಪೊಂಗಲ್ ಇದೆ. ಸೊ ರಶ್ ತುಂಬ ಜಾಸ್ತಿ ಇರಬಹುದು ಆ್ಯಂಡ್ ಟೂರಿಸ್ಟು ತುಂಬ ಜಾಸ್ತಿ ಬರ್ತಾರೆ. ಆ್ಯಂಡ್ ಫಾರ್ ದ್ಯಾಟ್ ರೀಸನ್ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ಟೆಂಪಲ್ ಟುಡೇ. ಆದರೆ ಟೆಂಪಲ್ ಹೋಗೋ ಮೊದಲು ಕೆಲವು ತೀರ್ಥಸ್ಥಾನಗಳಲ್ಲಿ ತೀರ್ಥಸ್ಥಾನ ಮಾಡಬೇಕು. ಅಂದರೆ ಟೆಂಪಲಿನ ಒಳಗಡೆ ಹೋಗೋ ಮೊದಲು. ಸೊ ಮೊದಲನೇದಾಗಿ ಅಗ್ನಿ ತೀರ್ಥ ಅಂತ ಇದೆ, ಆ ಟೆಂಪಲ್ ಹಿಂದ್ಗಡೆ ಇದೆ. ಅಲ್ಲಿ ಹೋಗಿ ಐ ಥಿಂಕ್ ಅಲ್ಲಿಯ ನೀರನ್ನು ನಮ್ಮ ದೇಹಕ್ಕೆ ಹಾಕಿ ಒಂದು ರೀತಿ ಶುದ್ಧೀಕರಣ ಮಾಡಿಸ್ಕೊಳ್ಳೋದಿದು. ಅದರ ನಂತರ ನಾವು ದೇವಸ್ಥಾನ ಒಳಗಡೆನೂ ಇದೆ. ಇದೆಲ್ಲ ಪ್ರೊಸೆಸ್ ಮಾಡಿಬಿಟ್ಟು ಮತ್ತೆ ನಾವು ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೇವೆ. ಅದು ಎಲ್ಲಿ ಅಂತ ನೀವು ನನ್ನ ಈ ವಿಡಿಯೋವನ್ನು ನೋಡ್ತಾ ಇರಿ. ನಮಸ್ತೆ ಎಲ್ರಿಗೂ. ಸೊ ನಾನೀಗ ರೆಡಿಯಾಗಿ ಆಯಿತು. ಇಟ್ ಈಸ್ ನೌ ಟೈಮ್ ಟು ಸ್ಟಾರ್ಟ್ ಅವರ್ ಜರ್ನಿ. ನಾವೀಗ ಫಸ್ಟ್ ಒಂದು ಲೊಕೇಶನ್ ಹೋಗ್ತಿದ್ದೀವಿ, ಹತ್ರದಲ್ಲಿದೆ ಹೌಸ್ ಆಫ್ ಕಲಾಂ ಅಂತ. ಸೊ ಇಟ್ ಈಸ್ ಅ ಪ್ಲೇಸ್ ವೇರ್ ಕಲಾಂ ಸರ್ ಅವರ ಮನೆಯನ್ನು ಮ್ಯೂಸಿಯಂ ಥರ ಕನ್ವರ್ಟ್ ಮಾಡಿದ್ದಾರೆ. ಆ್ಯಂಡ್ ಮಧ್ಯಾಹ್ನದ ಹೊತ್ತಾದ ಕಾರಣ ಬೇರೆ ಎಲ್ಲೂ ಓಪನ್ ಇಲ್ಲ. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಆರ್ ಗೋಯಿಂಗ್ ಟು ದಿಸ್ ಪ್ಲೇಸ್. ಅಲ್ಲಿಂದ ಮತ್ತೆ ನಾವು ಟೆಂಪಲ್ ಕಡೆ ಹೋಗ್ತೇವೆ. ಸೊ ಸ್ಟೇ ವಿತ್ ಅಸ್.
ಹಾಯ್ ಫ್ರೆಂಡ್ಸ್, ಸೊ ನಾನೀಗ ದೇವಸ್ಥಾನದ ರೌಂಡ್ಸ್ ಎಲ್ಲ ಮುಗಿಸ್ಬಿಟ್ಟು ತೀರ್ಥಸ್ಥಾನದ ಕಡೆಗೆ ನಾವು ಈಗ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗೆ ಮೊಬೈಲ್ ಅಲೌಡ್ ಇಲ್ಲ. ಕೆಲವರು ತೆಗಿತಾರೆ ವಿಡಿಯೋ, ಬಟ್ ನಾವು ಅದನ್ನು ಮಾಡಲಿಲ್ಲ. ದೇವಸ್ಥಾನದ ಒಳಗಡೆ ಹೋಗಿದ ನಂತರ ಸ್ವಲ್ಪ ಮೆಡಿಟೇಟ್ ಮಾಡಿದ್ವಿ, ಸ್ವಲ್ಪ ಕಾಮ್ನೆಸ್ ಸಿಕ್ತು, ಹಾಗೆ ಜ್ಯೋತಿರ್ಲಿಂಗ ನೋಡಿದ್ವಿ. ಆ ಒಂದು ಅನುಭವ ಬಹಳನೇ ಚೆನ್ನಾಗಿತ್ತು. ಯಾಕಂದರೆ ಒಂದು ಕ್ಷಣಕ್ಕೆ ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು. ಆ ಕ್ಷಣದಲ್ಲಿ ನಮ್ಮ ಕಣ್ಣು ತುಂಬ ನಾವು ನೋಡಬೇಕು. ಅದೊಂದು ಬಹಳ ಒಂದು ಏನು ಹೇಳೋದು, ಎಕ್ಸ್ಪ್ಲೇನ್ ಮಾಡಲಾಗದಂತಹ ಒಂದು ಕ್ಷಣ ಅಂತ. ಸೊ ನೀವೆಲ್ಲರೂ ನಿಮ್ಮ ಲೈಫಲ್ಲಿ ಒಮ್ಮೆ ಆದರೆ ಇದನ್ನು ಅನುಭವಿಸಬೇಕು. ತುಂಬ ದೂರ ಹೋಗಬೇಕಂತಿಲ್ಲ. ಜ್ಯೋತಿರ್ಲಿಂಗ ತಮಿಳುನಾಡು ಅಂದರೆ ಬೆಂಗಳೂರಿನಲ್ಲಿ ಹತ್ತಿರದಲ್ಲಿರುವಂಥದ್ದು ನಮ್ಮದು ತಮಿಳುನಾಡಲ್ಲಿ ನಮಗಿದನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ಇದೆ. ಇದೀಗ ನಾವು ಅಗ್ನಿ ತೀರ್ಥಸ್ಥಾನದ ಕಡೆಗೆ ಬಂದಿದ್ದೇವೆ. ಇಲ್ಲಿ ಹೆಚ್ಚಾಗಿ ಎಲ್ಲರೂ ತೀರ್ಥಸ್ಥಾನ ಮಾಡ್ತಾರೆ. ನಾವು ಏನು ಮಾಡಿದ್ವಿ ಅಂದರೆ, ಮೊದಲು ಇಲ್ಲಿಗೆ ಬರಲಿಲ್ಲ, ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ. ಹೆಚ್ಚಾಗಿ ಜನರು ಇಲ್ಲೆಲ್ಲ ತೀರ್ಥಸ್ಥಾನ ಮಾಡಿಬಿಟ್ಟು ನಂತರ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ನಾವು ಆ ರೀತಿ ಮಾಡಲಿಲ್ಲ. ಇಲ್ಲಿ ಬಂದುಬಿಟ್ಟು ತಿರ್ಗಾ ನಾವು ತೀರ್ಥಸ್ಥಾನ ಯಾಕೆ ಮಾಡಲಿಲ್ಲ ಅಂದರೆ, ಆಲ್ರೆಡಿ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ, ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಿಮಗೆ ಹೇಗೆ ಅನಿಸುತ್ತೋ, ನಿಮ್ಮ ಚಾಯ್ಸ್ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೋ ಆ ರೀತಿ ನಿಮ್ಗೆ ಮಾಡಬಹುದು.
Shashi Kumar, thank you so much, sir. Yeah, we had a wonderful time. So he was our guide, come bodyguard, come because that is my job. I should compulsory. So he's Who are coming with me, I should explain everything and I should carry them safe and everything. I must ensure that. Thank you so much. And he's a Rameshwaram localite, so we are so glad to meet him. Sir, ये श्रीलंका वापस टाइम है। सीता माता जी की प्यास लगी, भगवान राम जी बाण मार के मिट्टापड़ी बाण होगा समुद्र का अंदर में मिट्टापड़ी 30 किलोमीटर श्रीलंका 30 किलोमीटर ये धनुषकोडी में 15 किलोमीटर है। ये नहर बंगाल दूसरा स्वीन अरेबियन 2 समुद्र का जॉइंट हो गया धनुषकोडी में। ये धनुषकोडी में मिलेगा राम सेतु का, चिंता नहीं है। ये राम सेतु ये धनुषकोडी जो लंका जाना पड़ेगा ना, राम सेतु का अंदर समुद्र का इधर सीएम में रामापाणी से रामनाथ तक रामनाथ स्वामी नियर में काशी विश्वनाथ मिलेगा ना, काशी विश्वनाथ बजरंगबली काशी में निकल रहा है 30 किलोमीटर श्रीलंका। पहले राम से 30 बन गया ना what difference here. This is the proof.
ನಾನು ಹುಟ್ಟಿ ಬೆಳೆದದ್ದು ಮಂಗಳೂರಿನಲ್ಲಿ ಹಾಗೂ ರಾಮೇಶ್ವರದಲ್ಲಿ ಬೀಚಿಗಿರುವಂಥ ಒಂದು ಮೇನ್ ವ್ಯತ್ಯಾಸ ಏನಂದರೆ ನೋಡಿ, ಈ ರೀತಿಯ ಕಲರ್. ಇದು ಒಂದು ರೀತಿ ನಾವು ಯಾವುದೋ ಒಂದು ಫಾರಿನ್ ಕಂಟ್ರಿಯಲ್ಲಿ ಇರೋ ಒಂದು ಫೀಲಿಂಗ್ ಕೊಡ್ತಿತ್ತು ನಿಜವಾಗಿ ಹೇಳಬೇಕಾದ್ರೆ. ಈಗ ನಮ್ಮ ಕಂಪ್ಲೀಟ್ ಟ್ರಿಪ್ಪನ್ನು ಮುಗಿಸಿ ನಾವೀಗ ಊಟದ ಕಡೆಗೆ ಹೋಗಿದ್ದೀವಿ. ಹೌದು, ಹತ್ತಿರದಲ್ಲೇ ಒಂದು ಒಳ್ಳೆ 5 ಸ್ಟಾರ್ ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲೇ ನಾವು ಬುಫೆ ಲಂಚನ್ನು ಬುಕ್ ಮಾಡಿದ್ವಿ. ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಫುಡ್ಡು ತಿಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಪಯಣ ಇರೋದು ನಮ್ಮ ಹೋಟೆಲ್ ಕಡೆಗೆ. ಆದರೆ ಅದರ ಮೊದಲು ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಶಾಪಿಂಗ್ ಬಗ್ಗೆ ಹೇಳಬೇಕಾದ್ರೆ ನನಗೆ ಸ್ಪೆಸಿಫಿಕ್ ಆಗಿ ಶಂಖ ತೆಗಿಬೇಕಿತ್ತು. ಅದಕ್ಕೋಸ್ಕರ ನಾವೊಂದು ಅಬ್ದುಲ್ ಕಲಾಂ ಅವರ ಮನೆ ಹತ್ರನೇ ಇರುವಂಥ ಶಾಪಿಗೆ ಹೋಗಿದ್ವಿ. ಅದು ಆ್ಯಕ್ಚುಲಿ ಅವ್ರ ಮನೆಯನ್ನೇ ಶಾಪಾಗಿ ಕನ್ವರ್ಟ್ ಮಾಡಿರುವಂಥದ್ದು. ಅಲ್ಲಿ ಹೋಗಿಬಿಟ್ಟು ಈ ಶಂಖನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಸುಮಾರು ಇದಕ್ಕೆ 7 ರಿಂದ 8, ಐ ಥಿಂಕ್ 6500 7000 ಆ ರೇಂಜಲ್ಲಿ ನಾನು ಇದಕ್ಕೆ ಅಮೌಂಟ್ ಕೊಟ್ಟಿದ್ದೀನಿ. ಬಹಳ ಒಳ್ಳೆ ಪರ್ಚೇಸ್. ನಾನು ಈಗಲೂ ಅದನ್ನು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಯೂಸ್ ಮಾಡ್ತಾನೆ ಇರ್ತಾರೆ. ಸೊ ಇದು ನಮ್ಮ ಕಂಪ್ಲೀಟ್ ವ್ಲಾಗ್ ಆಯಿತು. ಎಲ್ಲ ವಿಷಯಗಳು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ಜೊತೆ. ಅಲ್ಲಿಯವರೆಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.